ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತಾ ಅರಣ್ಯ ವಾಸ ಮಾಡುತ್ತಿದ್ದರು. ದಂಡಕಾರಣ್ಯದಲ್ಲಿ ತಾವು ಆಶ್ರಮವಿಟ್ಟು ದೂರದ ವನಪ್ರದೇಶದಲ್ಲಿ ವಿಹರಿಸುತ್ತಿದ್ದರು. ಅಷ್ಟರಲ್ಲಿ ಲಂಕಾಪತಿ ರಾವಣನ ಮನಸ್ಸಿನಲ್ಲಿ ಕೆಟ್ಟ ಯತ್ನ ಮೂಡಿತು. ರಾವಣನ ಸಹೋದರಿ ಶೂರ್ಪಣಖೆ ರಾಮನ ಸೌಂದರ್ಯವನ್ನು ನೋಡಿ ಮೋಹಿತಳಾಗಿ ಅವನನ್ನು ಪ್ರೀತಿಸಲು ಬಯಸಿದಳು. ಆದರೆ ರಾಮನು ತಿರಸ್ಕರಿಸಿದನು. ಲಕ್ಷ್ಮಣನಿಗೂ ಪ್ರೀತಿಪಾತ್ರಳಾಗಿ ಅವಳನ್ನು ಕೇಳಿದಳು. ಆದರೆ ಅವನು ನಿರಾಕರಿಸಿದನು. ಕೋಪಗೊಂಡ ಶೂರ್ಪಣಖೆ ತನ್ನ ವಾಸ್ತವಿಕ ರೂಪ ತಳೆದಳು. ಇದರಿಂದ ಕೋಪಗೊಂಡ ಲಕ್ಷ್ಮಣ ಅವಳ ಮೂಗು ಕತ್ತರಿಸಿದನು. ನೋವಿನಿಂದ ಶೂರ್ಪಣಖೆ ರಾವಣನ ಬಳಿಗೆ ಹೋಗಿ ನಡೆದ ಘಟನೆ ವಿವರಿಸಿದಳು. ಸೀತೆಯ ಸೌಂದರ್ಯವನ್ನು ವರ್ಣಿಸಿ ನೀನು ಅವಳನ್ನು ಪಡೆಯಬೇಕು ಎಂದು ಪ್ರಚೋದಿಸಿದಳು. ಇದನ್ನು ಕೇಳಿ ರಾವಣನು ಸೀತೆಯನ್ನು ಅಪಹರಿಸಲು ಯೋಜನೆ ಹಾಕಿಕೊಂಡನು. ರಾವಣ ತನ್ನ ಸೇವಕನಾದ ಮರೀಚನನ್ನು ಭೇಟಿಯಾಗಿ ನೀನು ಒಂದು ಸುವರ್ಣಮೃಗನ ರೂಪ ತಳೆದು ಸೀತೆಯನ್ನು ಮೋಹಿಸಬೇಕು ಎಂದು ಆಜ್ಞಾಪಿಸಿದನು. ಮರೀಚನು ಈ ಯೋಜನೆ ಅಪಾಯಕಾರಿ ಎಂದು ಎಚ್ಚರಿಸಿದರೂ ರಾವಣನ ಒತ್ತಾಯಕ್ಕೆ ಶರಣಾದನು. ರಾಮ, ಲಕ್ಷ್ಮಣ ಮತ್ತು ಸೀತಾ ತಮ್ಮ ಕಠಿಣವನ ಜೀವನವನ್ನು ನಡೆಸುತ್ತಿದ್ದರು. ಆಗ ಮರೀಚ ಸುಂದರ ಸುವರ್ಣಮೃಗನ ರೂಪದಲ್ಲಿ ಅರಣ್ಯದಲ್ಲಿ ಪ್ರತ್ಯಕ್ಷವಾಯಿತು. ಸೀತಾ ಅದನ್ನು ನೋಡಿ ಮಂತ್ರಮುಗ್ಧಳಾದಳು. ರಾಮ, ಈ ಮೃಗವನ್ನು ಹಿಡಿದು ತರುವುದಕ್ಕೆ ಸಾಧ್ಯವೋ ಎಂದು ಕೇಳಿದಳು. ರಾಮನು ಸೀತೆಯ ಆಸೆ ಪೂರೈಸಲು ಸುವರ್ಣಮೃಗನನ್ನು ಹಿಡಿಯಲು ಅರಣ್ಯದಲ್ಲಿ ಓಡಿಸಿದನು. ಆದರೆ ಮರೀಚ ತನ್ನ ಮಾಯೆಯಿಂದ ಆತನನ್ನು ದೂರದವರೆಗೆ ಕರೆದುಕೊಂಡು ಹೋಯಿತು. ಕೊನೆಗೆ ರಾಮನು ತನ್ನ ಬಾಣದಿಂದ ಮೃಗವನ್ನು ಕೊಂದನು. ಮರಣ ಹೊತ್ತಿನಲ್ಲಿ ಮರೀಚ ರಾಮನ ಧ್ವನಿಯಲ್ಲಿ ಲಕ್ಷ್ಮಣ, ಸೀತಾ ಎಂದು ಕೂಗಿದನು. ಸೀತಾ ಇದನ್ನು ಕೇಳಿ ಆತಂಕಗೊಂಡಳು. ಆಕೆಯ ಮನಸ್ಸಿಗೆ ರಾಮನ ಜೀವ ಅಪಾಯದಲ್ಲಿದೆ ಎಂಬ ಭಯ ಒಲಿಯಿತು. ಸೀತಾ ಲಕ್ಷ್ಮಣನನ್ನು ರಾಮನಿಗೆ ಸಹಾಯಕ್ಕೆ ಕಳುಹಿಸಲು ಬಲವಂತ ಮಾಡಿದಳು. ಆದರೆ ಲಕ್ಷ್ಮಣನು ಆಕೆಗೆ ರಕ್ಷಣೆಯಾಗಿ ಗಂಧರ್ವರೇಖೆ, ಲಕ್ಷ್ಮಣರೇಖೆ ಎಳೆಯುತ್ತಾ ಇದನ್ನು ದಾಟಿ ಹೊರಗೆ ಬರಬೇಡ ಎಂದು ಸೂಚನೆ ನೀಡಿದನು. ಈ ವೇಳೆ ರಾವಣನಿಗೆ ಸೀತೆಯನ್ನು ಅಪಹರಿಸಲು ಇದು ಸೂಕ್ತ ಸಮಯವೆಂದು ತಿಳಿಯಿತು. ಅವನು ಒಬ್ಬ ಸಾಧುವಿನ ರೂಪದಲ್ಲಿ ಸೀತೆಯ ಹತ್ತಿರ ಬಂದು ಭಿಕ್ಷೆ ಎಂದು ಕೇಳಿದನು. ಸೀತಾ ಗಂಧರ್ವರೇಖೆ ಒಳಗೆ ನಿಂತುಕೊಂಡು ಅವನಿಗೆ ಭಿಕ್ಷೆ ನೀಡಲು ಮುಂದಾದಳು. ಭಿಕ್ಷುಕನಿಗೆ ನೇರವಾಗಿ ಭಿಕ್ಷೆ ನೀಡಲು ಸಾಧ್ಯವಾಗದೆ ಸೀತಾ ರೇಖೆ ದಾಟಿದಳು. ಈ ಸಮಯವನ್ನು ಉಪಯೋಗಿಸಿಕೊಂಡ ರಾವಣನು ತನ್ನ ಮೂಲರೂಪ ತಳೆದನು. ಸೀತೆಯನ್ನು ಹಗುರಾಗಿ ಎತ್ತಿಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ದನು. ಸೀತಾ ಭಯದಿಂದ ಅಳುತ್ತಾ ರಾಮ, ಲಕ್ಷ್ಮಣ ಎಂದು ಕೂಗಿದಳು. ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಪಕ್ಷಿರಾಜ ಜಟಾಯು ಸೀತೆಯನ್ನು ಅಪಹರಿಸುತ್ತಿರುವುದು ನೋಡಿ ರಾವಣನನ್ನು ಅಡ್ಡಗಟ್ಟಿದನು. ಶೂರಸಪಟೆಯಿಂದ ಜಟಾಯು ರಾವಣನನ್ನು ಎದುರಿಸಲು ಯತ್ನಿಸಿದನು. ಆದರೆ ರಾವಣನು ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕಡಿದು ಅವನನ್ನು ಭೂಮಿಗೆ ಬೀಳಿಸುವನು. ರಾವಣನು ಸೀತೆಯನ್ನು ಲಂಕೆಗೆ ಕರೆದೊಯ್ದು ಅಶೋಕವನದಲ್ಲಿ ಇರಿಸಿದನು. ಸೀತಾ ಶೋಕದಿಂದ ಅಳುತ್ತಾ ರಾಮನನ್ನು ನೆನೆಸುತ್ತಾ ಕಳೆಯತೊಡಗಿದಳು. ರಾಮ ಮತ್ತು ಲಕ್ಷ್ಮಣ ವಾಸಸ್ಥಳಕ್ಕೆ ಹಿಂದಿರುಗಿದಾಗ ಸೀತಾ ಕಾಣದೆ ಕಂಗಾಲಾದಳು. ಆಕೆ ಎಲ್ಲಿ ಹೋದಳು ಎಂಬ ಮಾಹಿತಿ ತಿಳಿಯದೆ ದಿಕ್ಕುತೋಚದೆ ತಿರುಗಿದರು. ಈ ಸಂದರ್ಭದಲ್ಲಿ ಗಾಯಗೊಂಡ ಜಟಾಯು ಅವರನ್ನು ಭೇಟಿಯಾಗಿ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಯಿದ್ದಾನೆ ಎಂದು ತಿಳಿಸಿದನು.